ನಾಡಿನಲ್ಲಿ ಪ್ರಖ್ಯಾತಿ ಪಡೆದಿರುವ ಅಣ್ಣನ ಅರಮನೆ ಇರುವ ಊರಿಗೆ ನನ್ನ ಆಗಮನ. ಕಲಾಭಿಮಾನಿಗಳಿಗೆ ನನ್ನ ನಮನ. ಅರಿತು ಒಪ್ಪಿಕೊಂಡ ಹುಡುಗಿಯರಿಗೆ ಎಲ್ಲಿ ಜೀವನ. ಶತ್ರುಗಳೊಂದಿಗೆ ನನ್ನ ಕದನ. ಮನಸ್ಸಿನಲ್ಲಿ ನೆಟ್ಟ ಗುರಿಯ ಕಡೆಗೆ ನನ್ನ ಗಮನ. ಗೋಚಾತಕಳ್ಳ ರಾಜನ ಮನೆಗೆ ನನ್ನ ಪ್ರಯಾಣ. ದಿನಕ್ಕೊಂದು ಕೊಲೆ ಸುಲಿಗೆ ಮಾಡಿ ಸಂಪತ್ತು ಸಂಪಾದಿಸಬೇಕೆಂದಿರುವ ನಿನ್ನ ಆಸೆಗೆ ನೀರನ್ನು ಸುರಿದು ಅದು ಹೆಮ್ಮರವಾಗಿ ಬೆಳೆದ ನಿನ್ನ ಉಸಿರನ್ನು ಆ ಶಿವನ ಪಾದಕ್ಕೆ ಅರ್ಪಿಸಿ ನಿನ್ನ ಸಂಪತ್ತನ್ನು ದೋಚೆ ಧರ್ಮದಿಂದ ಮೆರೆದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಈ ಗಜೇಂದ್ರನಿಗೆ ಬಾಗಿ ನಡೆದರೆ ಬದುಕು, ಸೆಳೆದು ಬಂದರೆ ಜೊತೆಗೆ ಸಾವು. ಇನ್ನು ಮುಂದೆ ನೋಡುತ್ತಿರೋ ಈ ಗಜೇಂದ್ರನ ಕಪಟ ನಾಟಕದ ಕಾರಸ್ಥಾನ. ಗಜೇಂದ್ರ ದೇವರೇ, ಶಿವನೇ ಅಲ್ಲ ಈಶಾಗೆ ಈ ದಂಧೆ ಯಾಕಾದ್ರೂ ಕೊಟ್ಟಿಯೋ ಯಪ್ಪ. ನಿನ್ನ ದಿವಸಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಜೀವನದಾಗ ಏನು ಸುಖ ಶಾಂತಿ ಕೊಟ್ಟಿಲ್ಲವ ಯಪ್ಪ ನೀನು. ಅಲ್ಲ ನಾನು ಈ ಗೋಳಾಗೆ 32 ಇಂಚಿನ ಸ್ಪೆಷಲ್ ಟೇಪ್ ಹಾಕೊಂಡು ಕೈಯಾಗ ಕತ್ತಿ ಹಿಡ್ಕೊಂಡು ಸಂಧಿ ಗಲ್ಲಿ ಗಲ್ಲಿ ಓಣಿ ಮನೆ ಸುತ್ತಾಡ್ತಿ ಯಾಕ? ಖಾಲಿ ಕೋಳಿನ ಕನ್ಯಾಮನಿಗೆ ಶೋಧಕ್ಕಾಗಿ. ಇದೇನು 32 ಇಂಚಿನ ಸ್ಪೆಷಲ್ ಟೇಪ್ ಐತಿಲ್ಲ ಇದು ಸಾಮಾನ್ಯ ಟೇಪ್ ಅಲ್ರಿಪ್ಪ. ಇದು ಭಾಳ ಡೇಂಜರ್ ಟೇಪ್ ಇದು. ಒಂದೊಂದ್ಸಲ ನನ್ನ ಬಾಯೊಳಗಿನ 32 ಹಲ್ಲು ಉದುರ್ಸೋತ ಕೆಲಸನ ಮಾಡ್ತೈತ್ರಿಪ್ಪ ಇದು. ಮತ್ತೆ ಇವ ಅದನ್ನಲ್ಲ, ಇವ ಬದ್ಮಾಸ್ ನಾಲ್ಕು ನನ್ನ ಮಗ. ಇವ ಸಾಮಾನ್ಯನೇನ? ಲೇ ಕತ್ರಿ, ಗಲ್ಲಿ ಕಾಲದ ಕತ್ರಿ, ನೀನೇನು ಸಾಮಾನ್ಯನೇನಪ್ಪ? ಗಂಡ್ರ ಕೈಯಾಗ ಹೋಗಿ ಜೇಬ್ ಕತ್ತರಿಸ್ತಿ, ಹಜಾಮ್ರ ಕೈಯಾಗ ಹೋಗಿ ಗಂಡಿ ಹೆಣ್ಣಂತ ನೋಡಂತ ಇಲ್ಲ. ಸಕ್ಕ 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 ಚಕ್ಕ 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 ಕತ್ತರಿಸ್ತಿ ಏನ ಕೂದ್ಲ. ಇನ್ನು ದೊಡ್ಡ ದೊಡ್ಡ ಮಿಸ್ಗಳ ಕೈಯಾಗ ಹೋಗ್ಕೊಂಡು ಚೋಟುದ್ದ ರಿಬ್ಬನ್ನು ಕಟ್ ಮಾಡ್ತಿ. ಖರೆ ಆದ್ರೂ ಒಂದೊಂದ್ಸಲ ತಪ್ಪಿ ಹುಡುಗಿಯರ ಜಡೆ ಕತ್ತರಿಸೋ ಸಾಹಸ ಮಾಡಿ ನಮ್ ಕೆನ್ನಗೂ ಬಡ್ತಿ. ಬಾಳ್ ಕೆಟ್ಟ ದಂಗರಿಯಪ್ಪ ಇದು. ಏನ್ ಕತ್ತರಿಸೋದು? ಒಬ್ಬ ಬರ್ತಾನ, ನನ್ನ ಕಟ್ ಮಾಡ್ತೀವ ಇಲ್ಲ ಅಂತ ಕೇಳ್ತಾನ. ಏನ್ರಿ ಬಟ್ಟಿನ? ಒಬ್ಬಕ್ಕೆ ಬರ್ತಾಳ, ಯೋ ನನ್ನ ಹೊಲಿತೀಯೋ ಇಲ್ಲ ಅಂತ ಕೇಳ್ತಾಳ. ಏನ್ರಿ ಜಂಪರ್ನ? ಏನ್ ಹೇಳ್ಬೇಕ್ರಿ ಅವ್ರಿಗೆ, ಏನ್ ಹೇಳ್ಬೇಕ್ರಿ? ನನ್ಗಂತೂ ಸಾಕಾಗಿ ಹೋಗೈತ್ ನೋಡ್ರಪ್ಪ ಈ ದಂಧೆ ಮಾಡ್ಕೊಂಡೆ. ಅಲ್ಲ ಗಲ್ಲಿ ಗಲ್ಲಿ ಸುತ್ತಾಡ್ನ ಯಾಕಂತ ನಾನಲ್ಲೋ ಎಂಟಳ ಎಡೆಯ ನಡಿ ಹೋಗುತ್ತೀನಿ ದೇವರ ಗುಡಿಯ ತಪ್ಪಿದ್ರ ನೀನ ಗುಡಿಯ ನಾನಿನ ಮೀಸಲ ಎಡೆಯ ತಪ್ಪಿದ್ರ ಅಂಗಡಿ ಒಳಗೆ ನೀವ್ ಇರ್ಲಾರ್ದಕ್ಕೆ ನಿಮ್ ಹುಡುಗರ ಕೈಯಾಗ
ಕೊಟ್ಟು ಬಂದೀನಿ. ಏನ್ ಕೊಟ್ಟು ಬಂದಿರಿ? ಮತ್ತೆ ಕೊಟ್ಟು ಬರ್ತೀನಿ, ಜಂಪರ್ ಪೀಸ್ ಕೊಟ್ಟು ಬಂದೀನಿ. ಅಯ್ಯೋ ಕೊಟ್ಟು ಬಂದಿರ ಹೊಲಿಬೇಕೇನ್ರಿ ಮತ್ತೆ? ಇಲ್ಲ, ನಿನ್ನ ಮಾರ್ಕೊಂಡು ತಿನ್ನಾಕ ಕೊಟ್ಟು ಬಂದೀನಿ ಅಂತ ತಿಳ್ಕೊಂಡೇನ ಮತ್ತೆ? ನೀವು ಹಂಗೆ ಬರ್ತದೆ. ನಾ ಕೇಳಿದ್ದು ಜಂಪರ್ ಹೊಲಿಬೇಕೇನು ಏನ್ ಕೇಳಿದ್ದು? ಹೌದು, ನಾ ಹೊಲಿತೀನಿ ಬಿಡ್ರಿ. ಆದ್ರೆ ಅಳತೆ ಬೇಕಲ್ಲ ನಂಗೆ. ಅಳತೆ ಬೇರೆ ಕೊಡ್ಬೇಕೇನು ನಿಮಗೆ? ನೋಡಿದ್ರೆ ಗೊತ್ತಾಗುದಲ್ಲ ಅಳತೆ ಹೆಂಗೈತಿ ಅಂತೇಳಿ. ನೋಡ್ಬೇಕ್ರಿ ನನ್ ಕರ್ಮ. ಅಲ್ಲ ನಿಮ್ಮ ಅಳತಿ ನಮ್ಗೆ ಹ್ಯಾಂಗ ತಿಳಿಬೇಕ್ರಿ ಶಿವ? ಅದ್ರಾಗ ನಿಮ್ಮೆಲ್ಲ ಒಂದ್ಸಲ ಬಿದ್ದ ಇಲ್ರಿ ನನ್ನ. ಒಮ್ಮೆನೆ ನಿಮ್ ಜಂಪರ್ನ ಹೊಲ್ದ ಇಲ್ರಿ ನನ್ನ. ಮತ್ತೆ ನೀವು ಹೊಸ ಗಿರಾಕಿಲ್ರಿ. ಹಾಗಾದ್ರೆ ಅಳತೆ ಕೊಡ್ಬೇಕು ಅಂದಂಗ ನೋಡ್ರಿ, ಅಳತಿ ಕೊಡ್ಬೇಕ್ರಿ. ಅಳತಿಯಿಂದ ನಾವ್ ಹ್ಯಾಂಗ್ ಹೊಲ್ಬೇಕ್ರಿ? ನಿಮ್ ಅಳತಿ ನಮ್ಗೆ ಹ್ಯಾಂಗ್ ಸಿಗ್ಬೇಕ್ರಿ? ಅದ್ರಾಗೂ ಅಲ್ಲ, ನೀವು ನಮ್ ಹೊಸ ಗಿರಾಕಿ ಅಲ್ರಿ? ಹೌದೇನ್ರಿ? ಹಂಗಂದ್ರೆ ಇವತ್ತು ಸಾಯಂಕಾಲ ನಾನು ಜಂಪರ್ ಪೀಸ್ ತಗೊಂಡ್ ಬರ್ತೀನಿ, ನಿಮಗೆ ಅಳತಿ ತಂದು ಕೊಡ್ತೀನಿ ತಗೋರಿ. ಆಯ್ತಿಲ್ಲ? ಆಯ್ತಾಯ್ತಾಯ್ತು. ಅದೇ ಇವತ್ತು ಸಂಜೆ ಅಳತಿ ಜಂಪರ್ ತಂದು ಕೊಡ್ತೀರ ನೀವು? ಅಳತಿ ಜಂಪರ್ ಇಟ್ಕೊಂಡು ನಾವು ಹೊಲಿಬೇಕ್ರಿ. ಅಳತಿ ಜಂಪರ್ ಇಟ್ಕೊಂಡು ಹೊಲಿದ್ರೆ ಜಂಪರ್ ಝಮ್ ಅನ್ನಂಗ ಆಗಂಗಿಲ್ರಿ. ಯಾಕಂದ್ರೆ ಈಗಿನ ಕಾಲಕ್ಕೆ ಹೆಣ್ಮಕ್ಳ ಪ್ರಕೃತಿ ಒಂದೇ ಸಮ ಇರಂಗಿಲ್ರಿ. ದಿವಸ ಸ್ವಲ್ಪ ಚೇಂಜಸ್ ಆಗ್ತದೆ. 36 ಒಂದ್ ದಿವಸ 40 30 25 ಏರ್ಪೇರ್ ಆಗ್ತಾನೆ ಇರ್ತೈತಿ. ಅದಕ್ಕೆ ಮಾತ್ರ ಗಣಮಕ್ಳು ಏನಿದ್ರಿಲ್ಲ ನಾವು ಯಾವಾಗಲೂ ಹಿಂಗೆ ನಮ್ದು ಸ್ಟೀಲ್ ಬಾಡಿ ಇದ್ದಾಗ 30 40 60 ಒಂದ ಅಲ್ಲ ನೋಡ್ರಿ. ಆಯ್ತು ಅವ್ರಿ, ನೀವು ಅಂಗಡಿಗೆ ಯಾವಾಗಿರ್ತೀರಿ? ನಾನು ಒಂದ್ ಕೆಲಸ ಮಾಡ್ತೀನಿ. ಅಲ್ಲ ನೀವೇನು ಹೇಳಿದ್ರಲ್ಲ ಈಗ ಜಂಪರ್ ಅಂತ, ಅದೆಲ್ಲ ಬ್ಯಾಡ್ರಿ. ಅದೆಲ್ಲ ನಿಮ್ದು ಜಂಪರ್ ಅಂತ ನಾ ಹೋದ್ರೆ ಏನ್ ಜಮ್ ಅನ್ನಂಗ ಆಗಂಗಿಲ್ರಿ. ಅಲ್ಲ, ನಾವು ಏನ್ ಬೇಕೋ ನೀವು ಅಳತಿ ಇಟ್ಕೊಂಡು ಹೊಲಿತೀವಿ. ಅದು ನಿಮ್ಗೆ ಲೂಸ್ ಆಗ್ಬೇಕು. ಆಮೇಲೆ ನೀವು ನಮ್ಗೆ ಸಿಕ್ಕಾಪಟ್ಟೆ ಬೈಬೇಕು. ಇವಾಗ ಯಾಕೆ ನೀವು ಸಂಜೆ ಮುಂದೆ ಬಂದು ಅಳತಿ ಕೊಟ್ಟು ಹೋಗ್ರಲ್ಲ. ಸಂಜೆ ಮುಂದೆ ಬಂದ? ಸಂಜೆ ಮುಂದೆ ಅಂದ್ರೆ ಎಷ್ಟು ಗಂಟೆಗೆ ಬರ್ಬೇಕು? ನೋಡಿ, ಈಗಂತೂ ಎಲ್ಲಾ ಕಡೆಗೂ ಹಬ್ಬ ಹರಿದಿನ ಸೀಸನ್ನು, ಜಾತ್ರೆ ಸೀಸನ್ನು. ಇವತ್ತಿಲ್ಲಿ, ನಾಳೆ ಅಲ್ಲಿ, ನಾಡ್ದು ಮಲ್ಲಿ ಸಿಕ್ಕಾಪಟ್ಟೆ ಆರ್ಡರ್ ಬಂದ್ಬಿಟ್ಟ ನನಗೆ. ಅದಕ್ಕಾಗಿ ನಾನು ಸ್ವಲ್ಪ ನಮ್ಮ ಟೈಮಿಂಗ್ಸ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿವಿ. ಹೆಂಗಂದ್ರೆ ಸಾಯಂಕಾಲ 6 ಗಂಟೆಯಿಂದ ಮುಂಜಾನೆ 6 ಗಂಟೆ ತನಕ ನಾವು ಬೆಳ್ತನ ಹೊಲಿತೀವ್ರಿ. ಬಟ್ಟಿ ಹೋಗ್ಬೇಡ್ರಿ ನೀವು. ಒಂದು ಅವಧಿಯೊಳಗೆ ನೀವು ನಿಮ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಅಂಗಡಿಗೆ ಬರ್ರಿ. ನಾವು ಹೊಲಿತೇವ್ರಿ ಜಮ್ ಅನ್ನಂಗ್ ಹೊಲಿತೇವ್ರಿ. ನೀವು ಮಾಡೋದು ನೋಡಿದ್ರೆ ಗೊತ್ತಾಗತ್ರಿ ನೀವು ಝಮ್ ಅನ್ನಂಗ ಹೊಲಿತೀರಿ ಅಂತೇಳಿ. ಆದ್ರೆ ನಾ ಜಂಪರ್ ಪೀಸ್ ತಂದು ಕೊಟ್ಟ ಮೇಲೆ ಚಂದ ಹೊಲಿದ್ರೆ ಸಂಜೆ ಮುಂದೆ ತಪ್ಪದಾಗ ತಂದು ಕೊಡ್ತೀನಿ. ಅಯ್ಯೋ ನೀವು ತಂದ್ಕೊಟ್ಟು ನೋಡ್ರಿ, ಆಮೇಲೆ ನಾ ಹ್ಯಾಂಗ ಹೊಲಿತೀನಿ ಅಂತ ಜಮ್ ನೋಡ್ರಿ. ಹಂಗಾರ ನಾನು ಹೋಗ್ರಿ, ಹಂಗಾರ ಹೋದ್ರೆ ಜಂಪರ್ ಬಂದು ಗೊತ್ತಾಗ ನೋಡ್ರಿ. ಜಮ್ ಅನ್ನಬೇಕು. ಇದ್ಯಾವ ನಮ್ಮನೆ ಹೊಸ ರೋಗ ಶುರು ಆಗೈತ್ರಿ ನಿಮಗೆ? ಏನಿದು ರೋಗ? ನಮ್ಗೆ ಒಮ್ಮೊಮ್ಮೆ ಹೇಳ್ತೈತ್ರಿ ಇದು. ಏನು ರೋಗ? ಒಮ್ಮೊಮ್ಮೆ ಹೇಳ್ತೈತ್ರಿ ಇದು. ಯಾವಾಗಲೂ ಒಮ್ಮೊಮ್ಮೆ ಹೇಳ್ತೈತ್ರಿ. ಸರಿ ರೀ, ಹಂಗಾರೆ ನಾನು ಹೋಗಿ ಬರ್ತೀನಿ. ನೆನಪಿಲೆ ತಗೊಂಡು ಬರ್ಬೇಕ್ರಿ. ಯಾವತ್ತ ಏನು ಸ್ವಲ್ಪ ಹೆಂಗೆ ಮಾಡ್ಕೊಂಡು ನೀವು ತೋರಿಸ್ರು ನೋಡೋಣ, ಆಮೇಲೆ ಮಾಡ್ತೀನಿ ಅಂತ ನಾನು. ಅಯ್ಯೋ ಮಿಂಚಂತೆ ಮಿಂಚಿ ಕಣ್ಣ ಹೊಡೆದ ಮಚಾಕಿ ಸಂಜೆ ಮಾಡಿ ನನ್ನ ಕರೆದೆ. ಮಿಂಚಂತೆ ಮಿಂಚಿ ಕಣ್ಣ ಹೊಡೆದ ಮಚಾಕಿ ಸಂಜೆ ಮಾಡಿ ನನ್ನ ಕರೆದೆ. ಮಾತಲ್ಲಿ ಇಂಪು ಕಂಡೆ, ರೂಪಲ್ಲಿ ರಂಗು ಕಂಡೆ, ಬಾಳಲ್ಲಿ ಆಸೆ ಕಂಡೆ, ಮತ್ತೆ 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 ಮಿಂಚಂತೆ ಕಣ್ಣ ಹೊಡೆದೆ ಮಚಾಕಿ ಸಂಜೆ ಮಾಡಿ ನನ್ನ ಕರೆದೆ.
ಉತ್ಸಾಹ ತೋಗಿ ನಾನಂದು ನಿನ್ನೆ ಬಪ್ಪಿ ತೀರಾದ ಪಾರೆ ಮಿಂಚಿ ಕಳ್ಳ ಹೊಡೆದ ಮಚ್ಚಾಗಿ ಸಂಜು ಮಾಡಿ ನನ್ನ ಕರೆದೆ ಮೇರೆ ತುಂಟಾಟ ತೋರಿ ಸಂಗತಿ ಸಂಗ ತೋರಿ ಸಂತೋಷ ನೀರಸೆ ಮಿಂಚಂತೆ ಮಿಂಚಿ ಕಣ್ಣ ಹೊಡೆದು ಹೊಚ್ಚಾಕಿ ಸಂಜು ಮಾಡಿ ನನ್ನ ಕರೆದೆ ಮಿಂಚಂತೆ ಮಿಂಚಿ ಕಣ್ಣ ಹೊಡೆದು ಹೊಚ್ಚಾಕಿ ಸಂಜು ಮಾಡಿ ನನ್ನ ಕರೆದೆ ಹೊಚ್ಚಾಕಿ ಗಜೇಂದ್ರ, ನೀನಿಲ್ಲಿಗೆ ಬಂದಿರುವುದರಿಂದ ನನಗೆ ಆನೆ ಬಲ ಬಂದಂತಾಗಿದೆ. ಶಿವ್ಯ, ಇನ್ನು ಮುಂದೆ ಮುಗಿತು ಮಗನೇ ನಿನ್ನ ಜೀವನದ ಕಥೆ. ಅಂದು ರಾಮರಾಜಕ್ಕೆ ಹನುಮಂತ ಹೋಗಿದ್ದು ಸೀತೆಯ ಪತ್ತೆ ಮಾಡಲೆಂದು. ಇಂದು ಆ ಶಿವ್ಯನ ಮನೆಗೆ ಕಾಂತನ ಹೋಗಿದ್ದು ಅಣ್ಣನ ಅರಮನೆಯನ್ನು ಕೂಡ ಮೇಲು ಮಾಡಲೆಂದು. ಗಜೇಂದ್ರ, ಇಲ್ಲಿಗೆ ಬರುವ ಸೂರ್ಯನಿಗೆ ನಾವು ಕಟ್ಟಿದ ಕಟ್ಟುಕತೆಯನ್ನು ಹೇಳಿ ಅವನ ಮನಸ್ಸಿನಲ್ಲಿ ಸೇರಿದ ಕಟ್ಟೆಯನ್ನು ನೀನು ಕೊಟ್ಟು ಅಲ್ಲಿಯ ಸೌಂದರ್ಯದ ಶೀಲವನ್ನು ನಾನು ಸುಟ್ಟು ಬರುತ್ತೇನೆ. ಹೋಗು ರಾಜ, ಹೋಗು ರಾಜ. ನನ್ನ ಕೈಯಲ್ಲಿ ನೀನು ಕೋತಂಬರಿ ಬೀಜ. ರೂಪಾಯಿ ರಾಜ, ದುರಾಸೆಯ ದುಃಖಕ್ಕೆ ಮೂಲ ನಿನಗೆ ತಿಳಿಯದು ಈ ಗಜೇಂದ್ರನ ಜಾಲ. ನಿಧಾನವಾಗಿ ಕತ್ತರಿಸಿ ಹಾಕುತ್ತೇನೆ ನಿನ್ನ ಸೊಕ್ಕಿನ ಬಾಲ. ಗಜೇಂದ್ರ, ನಿಮ್ಮ ಮಾತಿನಂತೆ ಶಿವನನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ಮಾತನಾಡಿ. ಹಲೋ ಸೂರ್ಯ. ಹಲೋ, ಹೇಗಿದೆಯಾ? ಚೆನ್ನಾಗಿದೆ. ನೋಡ್ ಸೂರ್ಯ, ನೀನು ತಿಳಿದುಕೊಂಡಂತೆ ಆ ಶಿವಣ್ಣ ಒಳ್ಳೆಯವನಲ್ಲ. ನಿನ್ನ ತಾಯಿಗೆ ವಿಷ ಹಾಕಿಕೊಂಡ ದ್ರೋಹಿ ಅವನು. ಹೌದು ಗಜೇಂದ್ರ, ಹೌದು. ಈ ವಿಷಯ ನನಗೆ ಕಾಂಚನ ತಿಳಿಸಿದ್ದಾಳೆ. ಶಿವಣ್ಣ ನನಗೆ ತಂದೆ ಸಮಾನವೆಂದು ನಾನು ಭಾವಿಸಿದ್ದೆ. ಆದ್ರೆ ಅವರ ಕುತಂತ್ರವೆಂದು ನಿಮ್ಮಿಂದ ಬಯಲಾಯಿತು. ಸೂರ್ಯ, ಇನ್ನೊಂದು ವಿಷಯ. ಆ ಅರ್ಜುನ ಶಿವಣ್ಣನ ಸ್ವಂತ ತಮ್ಮನಲ್ಲ, ಹುಬ್ಬಳ್ಳಿ ಪಟ್ಟಣ ಸಿಕ್ಕ ಅನಾಥನವನು. ಅರ್ಜುನನ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿನಲ್ಲಿ ಸಿಕ್ಕ ಅನಾಥ ಮಕ್ಕಳು. ಶಿವಣ್ಣ ಶಿವಣ್ಣ ಶಿವಣ್ಣ, ನೀನೊಬ್ಬ ಮೋಸಗಾರ. ಇನ್ನು ಮುಂದೆ ನಿನ್ನನ್ನು ಯಾವ ಗಳಿಗೆಯಲ್ಲಿ ನಾನು ನಂಬುವುದಿಲ್ಲ. ಸೂರ್ಯ, ನೀನು ಹುಷಾರಾಗಿರಬೇಕು. ಶಿವಣ್ಣನ ನಂತರ ಅಣ್ಣನ ಅರಮನೆಯ ಅಧಿಕಾರ ಅರ್ಜುನನಿಗೆ ಸಿಗುತ್ತದೆ. ರಘು, ಗಜೇಂದ್ರ, ನೀವು ನನಗೆ ಸಹಾಯ ಮಾಡುವುದಾದ್ರೆ ನನ್ನ ತಾಯಿಯನ್ನು ಕೊಂದ ಆ ಶಿವಣ್ಣನಿಗೆ ತಕ್ಕ ಪಾಠ ಕಲಿಸದಿದ್ದರೆ ನನ್ನ ಸೂರ್ಯನೇ ಅಲ್ಲ. ಸಹಾಯದ ಚಿಂತೆ ಬಿಟ್ಬಿಡು ಸೂರ್ಯ, ನಿನ್ನೊಂದಿಗೆ ನಾವು ಇರುತ್ತೇವೆ. ಶಿವ್ಯ, ನೀನು ಮಾಡುತ್ತಿರುವುದು ಸರಿಯಲ್ಲ. ಎಲ್ಲ ಮುಂದೆ ನೋಡುತ್ತಿರೋ
ನಾವು ಮಾಡುತ್ತಿರುವುದೇ ಆಟ. ಏನಂತೀಯ ಸೂರ್ಯ? ಸೌಂದರ್ಯ, ಈ ಸಲದ ಬೆಳ್ಳಿ ಕಡಗವನ್ನು ಅರ್ಜುನ ಗೆಲ್ಲಬಹುದು. ಏನ್ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಅರ್ಜುನ ಅಂದ್ರೆ ಏನಂತ ಅನ್ಕೊಂಡಿದ್ದೀರಾ? ಸಿಂಹರಿ ಅವನು, ಸಿಂಹ. ನನ್ನ ಅರ್ಜುನ ಗೆಲ್ಲಬಹುದು ಅಷ್ಟೇ ಅಲ್ಲ, ಗೆಲ್ತಾರೆ ಅಂತ ನೀವು ಆರಾಮಾಗಿ ಹೇಳ್ಬೇಕು. ಯಾಕಂದ್ರೆ ಬಿಟ್ಕೊಡೋದಕ್ಕೆ ಸಾಧ್ಯನೂ ಇಲ್ಲ. ನಿಜ ಸೌಂದರ್ಯ, ಅಸಾಧ್ಯ ಎಂಬ ಮಾತು ಅವನಿಂದ ಬರುವುದಿಲ್ಲ. ಸಾಹಸ ಸಾಧನೆ ಎಂದರೆ ಅವನಿಗೆ ನೀರು ಕುಡಿದಂತೆ. ಈ ವರ್ಷ ಕೆಲವು ನನ್ನ ತಮ್ಮನದೇ. ಹೌದು ಮತ್ತೆ ರೀ, ಒಂದ್ ಕೆಲಸ ಮಾಡೋಣ. ಈ ಸತಿ ನನ್ನ ಮೈದುನ ಬೆಳ್ಳಿ ಕಡಗನ ಗೆದ್ದು ತಂದಿದ್ದೆ ಆದ್ರೆ ಅವನ ಮೆರವಣಿಗೆನ ಅದ್ಧೂರಿಯಾಗಿ ಮಾಡೋಣ. ಏನಂತೀರಾ? ನೀನ್ ಇಷ್ಟ ಅಂತೆ ಆಗಲಿ ಸೌಂದರ್ಯ. ಸೌಂದರ್ಯಕ್ಕೆ ತಕ್ಕ ನಿನ್ನ ನೋಡು, ಗಂಡನಿಗೆ ಹೆಂಡತಿಯಾಗಿ, ಮೈದುನರಿಗೆ ತಾಯಿಯಾಗಿ, ಅಣ್ಣನ ಅರಮನೆಗೆ ಭಾಗ್ಯಲಕ್ಷ್ಮಿಯಾಗಿರುವ ನಿನ್ನನ್ನು ಎಷ್ಟು ವರ್ಣಿಸಲು ಅಸಾಧ್ಯ ಸೌಂದರ್ಯ. ಸಾಕ್ ಮಾಡ್ತೀರಾ? ಏನಿದು ಬರೀ ಮಾತಲ್ಲೇ ಹೊತ್ತು ಕಳೆದು ಮಾತ್ರ ಮುಂದುವರಿಸ್ತಾ ಇರ್ತೀರೋ, ಅಥವಾ ನಿಮಗೋಸ್ಕರ ಕಾದು ನಿಂತ ನಿಮ್ಮ ಮಡದಿ ಕೆನ್ನೆಗೆ ಒಂದು ಮುತ್ತನಾದ್ರೂ ಕೊಡ್ತೀರೋ? ನಿನ್ನ ಕೆನ್ನೆಗೆ
ನಾನು ಮಾತು ನಡೆಸ್ಕೊಡ್ತೀರಾ? ಹೇಳಿ ಸೌಂದರ್ಯ, ಅದೇನಂತ? ರೀ, ಎಂಥ ಸಂದರ್ಭ ಬಂದ್ರು, ಎಂಥ ಪರಿಸ್ಥಿತಿ ಎದುರಾದ್ರೂ ಕೂಡ ಈ ಅಣ್ಣನ ಅರಮನೆ, ಈ ಮಾನವಂತರ ಮನೆ ಎಂದಿಗೂ ಏಳಾಗಬಾರ್ದು, ಇಂಪಾಗಬಾಗಬಾರ್ದು. ನಡೆಸ್ಕೊಡ್ತೀರಾ ಹಾಗಂತ? ಖಂಡಿತ ನಡೆಸಿಕೊಡ್ತೇನೆ ಸೌಂದರ್ಯ. ಈ ಮನೆ ಒಡೆಯಲು ನಾನು ಎಂದಿಗೂ ಅವಕಾಶ ಕೊಡಲಾರೆ. ಸರಿ, ಹಾಗಾದ್ರೆ ನಿಜವಾಗಿಯೂ ತುಂಬಾ ಸಂತೋಷವಾಗ್ತಾ ಇದೆ. ಅರಸಿ ಬಾಗಿಲಿಗೆ ಆಲ್ರೆಡಿ ನನ್ನ ವಯಸ್ಸು ಬಂದಿದ್ದಾರೆ ಅನ್ಸುತ್ತೆ. ನನ್ನ ಆರತಿನ ಸಿದ್ಧ ಮಾಡಿ. ನಾನು ಬರ್ತೇನೆ. ನನ್ನ ಮೈದುನ ಇನ್ನೂ ಬಂದಿಲ್ಲ. ಬರುವಷ್ಟರಲ್ಲಿ ಆರತಿನ ಸಿದ್ಧ ಮಾಡಿದ್ರಾಯ್ತು. ಇಂದು ರೂಪಾಯಿ ರಾಜನ ಆಗಮನ ಈ ಅಣ್ಣನ ಅರಮನೆಗೆ ಏನು ಗೊತ್ತಾ? ನನ್ನ ಮುಖದ ಮೇಲೆ ನಾಣ್ಯವನ್ನು ಎಸೆದು ಅವಮಾನ ಮಾಡಿದ ಶಿವಣ್ಣನ ಹೆಂಡತಿಯ ಶೀಲವನ್ನು ಸುಡಲ. ಲೇ ಶಿವ, ಮೊದಲ ಪ್ರವೇಶದಲ್ಲಿ ಗೆಲುವು ನಿನ್ನದಾದರೆ ಈ ಪ್ರವೇಶದಲ್ಲಿ ಗೆಲುವು ನನ್ನದು. ಸೌಂದರ್ಯ, ಓಹೋ, ಹೌದು, ತಾವು ಇಲ್ಲಿಗೆ ಬಂದಿದ್ದೀರಿ? ಕಾರಣವಿಲ್ಲದೆ ಬರುವವನಲ್ಲ ಈ ರಾಜ. ಅದೇನು ಕಾರಣ ಅಂತ ಸ್ವಲ್ಪ ತಿಳಿಸಿ ಹೇಳ್ತಾರೆ ನನಗೆ. ನೋಡಿ, ಯಾಕಂದ್ರೆ ಸಮಯ ಬಹಳ ಆಗಿದೆ. ನನ್ನ ಮೈದ ಬರೋ ಬೇಡಿ ಆಗಿದೆ. ನನ್ನ ಮೈದನಿಗೆ ಆರತಿ ಸಿದ್ಧತೆ ಮಾಡಬೇಕು. ಅದೇನು ವಿಷಯ ಅಂತ ಹೇಳಿ. ಏನು ಆರತಿ? ಮನೆಗೆ ಬಂದಿರುವ ಈ ಸಾರಥಿಗೆ ಆರತಿ ಎತ್ತುವುದನ್ನು ಬಿಟ್ಟು